ನಮಸ್ಕಾರ ಸಾಹೇಬ್ರ. ಹಾಂ ನಮಸ್ಕಾರ ರೀ. ನಮ್ಮದು ಆಡೂರಲ್ಲ. ಆಡೂರು ಸರ್. ತಮ್ಮ ಹೆಸರು? ಅಬ್ಬು ಸಾಲ್ಯ ಪುತ್ತೇಗೌಡ್ರಿ. ಹೆಂಗೈತೆ ಸರ್ ನಮ್ಮದು ನವಮಿ ಪ್ಲಾಟು? ಚಲೋ ಐತೆ ಸರ್. ಇಳುವರಿ ಹೆಂಗೈತೆ ರೀ? ಚೆನ್ನಾಗೈತೆ ರೀ. ಇಳುವರಿ ಚೆನ್ನಾಗೈತೆ. ನಮ್ಮದು ಇದು ರೆಡ್ ಹೆಂಗೈತಲ್ಲ ರೀ? ಚೆನ್ನಾಗೈತಲ್ಲ? ಎಲ್ಲೋ ರೀ? ಎಲ್ಲನೂ ಚೆನ್ನಾಗೈತೆ. ಎಲ್ಲನೂ ಚೆನ್ನಾಗೈತೆ ರೀ. ಸೈಜ್ ಹೆಂಗೈತೆ ಸಾಹೇಬ್ರ? ಸೈಜು ಒಳ್ಳೆ ಸೈಜ್ ಐತೆ ರೀ. 16 ಗ್ರಾಮ್ ಬರ್ತೈತೆ ನೋಡಿರಿ. 16 ಗ್ರಾಮ್ ಬರ್ತೈತೆ ರೀ. ಇದು ಹೆಂಗೈತೆ ರೀ? ಇಳುವರಿ ಹೆಂಗೈತೆ ರೀ? ಇಳುವರಿನೂ ಚೆನ್ನಾಗೈತೆ. ಮಗ್ಗಿನ ಸಂಖ್ಯೆ ಸಾಹೇಬ್ರ? ಮಗ್ಗಿ ಸಂಖ್ಯೆ, ಇಳುವರಿ, ಹ್ಞೂ ಗಿಡ ಹರಿಬರಿ ಎಲ್ಲ ಚೆನ್ನಾಗೈತೆ. ಮತ್ತು ಹೈಟ್ ಹೆಂಗೈತೆ ರೀ? ಹೈಟ್ ಈ ಸಲ ಸ್ವಲ್ಪ ಕಡಿಮೆ ಐತ್ರಿ. ಈ ಸಲ ವಾತಾವರಣಕ್ಕೆ ಹದ ಕರೆಕ್ಟಾಗಿ ಸಿಕ್ಕರೆ ಜಾಸ್ತಿ ಬೆಳಿಬೋದು. ಈಗ ಸ್ವಲ್ಪ ಕೋಲ್ಡ್ ಇದು ಬಿಸಿಲಿನ ವಾತಾವರಣ ಬಂದ್ರೆ ಮಳೆ ಇಲ್ಲಲ್ಲ ರೀ. ಯಾವುದೂ ಬೆಳೆದಿಲ್ಲ ಈ ಸಲ. ನಿಮ್ದು ಅಂತಲ್ಲ, ಯಾವುದೂ ಬೆಳೆದಿಲ್ಲ. ಯಾವುದೂ ಬೆಳೆದಿಲ್ಲ. ಯಾವ ಕಂಪ್ನಿ ಆದರೂ ಎದಿ ಮಠ ಬರ್ತಕ್ಕಂಥ ವೆರೈಟಿಗಳು ಯಾವುದೂ ಬೆಳೆದಿಲ್ಲ. ಇದು ಈಗ ಸೊಂಟದ ಮಠ ಬಂದೈತೆ ರೀ. ನೋಡ್ಬೋದು ರೀ. ಮಗ್ಗಿ ಸಂಖ್ಯೆ ಹೆಂಗೈತೆ ರೀ? ಚೆನ್ನಾಗೈತೆ ಸರ್. ಮಗ್ಗಿ ಸಂಖ್ಯೆನೂ ಚೆನ್ನಾಗೈತೆ ರೀ. ಮತ್ತು ಹೆಂಗೈತೆ ರೀ ಆರೆಂಜ್ ಹೆಂಗೈತೆ ಸಾಹೇಬ್ರ? ನಮ್ದು ಆರೆಂಜು ಚೆನ್ನಾಗೈತೆ. ಆರೆಂಜ್ ಚೆನ್ನಾಗೈತಲ್ಲ ರೀ? ಒಳ್ಳೆ ಕಲರ್ ಐತಲ್ಲ ರೀ? ಕಲರ್. ಇದು ರೆಡ್ ಇದು ಎಲ್ಲೋ ರೀ? ಎಲ್ಲನೂ ಚೆನ್ನಾಗೈತೆ ರೀ. ಒಳ್ಳೆ ಸೂಪರ್ ಕಲರ್. ಗಟ್ಟಿ ಹೆಂಗೈತೆ ರೀ? ಗಟ್ಟಿನೂ ಐತೆ. ಪಕ್ಕಲ್ಲಿ ಗಿಕ್ಕಲ್ಲಿ ಹೆಂಗೆ ಅದಾವ್ರಿ ನಮ್ಮ ಎಲ್ಲ? ಚಲೋ ಐತೆ. ಎಷ್ಟು ಎಕರೆ ಮಾಡಿರಿ ಸಾಹೇಬ್ರ ನೀವು? 4 ಎಕರೆ. 4 ಎಕರೆ ಐತೆ ರೀ. ಈಗ ಎಷ್ಟು ಹರಿದಿರಿ ಇವಾಗ? ಈಗ ಸದ್ಯ ಫಸ್ಟ್ ಗಿಡಕ್ಕೆ ಒಂದೊಂದು ಹೂ ಹರಿಯಾಕತ್ತೀವಿ. 5 ಕ್ವಿಂಟಲ್ ಬಂದೈತೆ ರೀ. ಗಿಡಕ್ಕೆ 1-2 ಎಕರೆ ಹೂ ಹರಿದ್ರು 5 ಕ್ವಿಂಟಲ್ ಬಂದೈತೆ ರೀ. ಇದು ಹೆಂಗೈತೆ ರೀ ನಿಮ್ಮದು ವೇಟ್ ಆಯ್ತು? ಸೈಜ್ ಶೈನಿಂಗ್ ಚೆನ್ನಾಗಿದೆ. ಸೈಜ್ ಶೈನಿಂಗು ಚೆನ್ನಾಗೈತೆ ರೀ. ಮತ್ತು ನಿಮ್ದು ಮತ್ತು ಬೇರೆ ಪ್ಲಾಟ್ ಯಾವ್ರು ಮಾಡಿರಿ? ಅದಾವ ಇಲ್ಲಿ ಬೇರೆ ಪ್ಲಾಟ್ ಒಂದು ಐತಿ. ಬೇರೆ ಪ್ಲಾಟ್ ಐತೆ. ನಮ್ದು ಎಲ್ಲ ಒಟ್ಟು 4 ಎಕರೆ ನಮ್ದು ಮಾಡಿರಿ. 4 ಎಕರೆ. ಬೇರೆ ಯಾವ ಕಂಪ್ನಿಯೂ ಮಾಡಿಲ್ಲ. ಒಳ್ಳೆ ವೆರೈಟಿ ಐತೆ ಅಂತೇಳಿ ನಮ್ಗೆ ಹೋದ ವರ್ಷ ನೋಡ್ಕೊಂಬಂದ್ರಿ. ಮತ್ತು ದಸರಾಕ್ಕೆ ಇದಕ್ಕೆ ಶ್ರಾವಣಕ್ಕೆ ಎಷ್ಟು ಹಚ್ಚಿರಿ? ಶ್ರಾವಣಕ್ಕೆ 1 ಎಕರೆ ಹಚ್ಚಿದ್ವಿ. 1 ಎಕರೆ. ಅದೇ ಹೆಂಗೆ ಬಂದೈತೆ ರೀ ಇಳುವರಿ? ಚೆನ್ನಾಗಿ ಬಂದ್ರೆ ಈ 4 ಎಕರೆ ಹಚ್ಚಿವ್ರಿ. ಅದೇ ಕಾರಣ ರೀ. ಮತ್ತೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ ಕಂಪ್ನಿಗೆ? ಏನಿಲ್ಲ ರೀ, ಚೆನ್ನಾಗೈತಿ. ಒಳ್ಳೆ ವೆರೈಟಿ ಕೊಡ್ರಿ, ಒಳ್ಳೆ ಕಲರ್ ಕೊಡ್ರಿ. ಚೆನ್ನಾಗೈತಿ. ಅಡ್ಡಿ ಹಚ್ಬೋದು, ಬೆಳಿಬೋದು. ಇಳುವರಿ ತೆಗೆದ್ರೆ ಲಾಭ ಅದು. ಹಂಗೈತೇನು ರೀ? ಮತ್ತು ನೀವು ಇದು ಕಂಪ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಾಹೇಬ್ರ? ಒಳ್ಳೆ ಬೀಜ ಐತ್ರಿ, ಒಳ್ಳೆ ಕಲರ್ ಐತಿ, ಒಳ್ಳೆ ವೆರೈಟಿ ಐತಿ, ಚೆನ್ನಾಗೈತಿ. 1 ಎಕರೆಗೆ ಎಷ್ಟು ಹರಿಬೋದು ಸಾಹೇಬ್ರ ಈಗ ನೀವು ಅಂದಾಜು? ನಾವು 1 ಎಕರೆಗೆ ಒಂದು 20 ಕ್ವಿಂಟಲ್ ಮಟ್ಟ ಹರಿದ್ವಿ. 20 ಕ್ವಿಂಟಲ್ ಹರಿಬೋದು ರೀ. ಅದ್ರ ತಕ್ಕಂಗೆ ಮಗ್ಗಿ ಎಲ್ಲ ಐತಿ ರೀ? ಐತಿ. ಇವಾಗ ಅಂದಾಜು ಒಂದು 60 ಮಗ್ಗಿ ಐತಿ ಈಗ? ಐತಿ. ಜಾಸ್ತಿ ಐತಿ ರೀ. ಇನ್ನೂ ಜಾಸ್ತಿ ಐತ್ರಿ. ಈಗ ಆಲ್ರೆಡಿ ಒಂದ್ಸಲ ದೊಡ್ಡದು ಹೂ ಹರಿದಿರಿ. ದಸರಾಕಿನ್ನ ಎಷ್ಟು ದಿನ ಬಾಕಿ ಐತ್ರಿ? ಇನ್ನು 10 ದಿನ ಐತಿ. 10 ದಿನ ಐತ್ರಿ. 10 ದಿನಕ್ಕೆ ಅಂದಾಜು ನಿಮ್ಗೆ ಆರಾಮ್ಸಿರ್ ಬರ್ಬೋದು. ಮತ್ತು ಏನು ಹೇಳೋಕೆ ಇಷ್ಟಪಡ್ತೀರಿ ಸಾಹೇಬ್ರ ನನ್ನ ಬಗ್ಗೆ? ನಾವು ಬೀಜ ಕೊಟ್ಟಿರೋ ಬಗ್ಗೆ? ಬೀಜ ತಂದು ಕೊಟ್ಟಿದ್ರಿ. ಯಾರು ನೆಂಬಾಕತ್ತಿದ್ದಿಲ್ಲ. ಈಗೆಲ್ಲ ನೆಂಬಿದ್ರು. ಕ್ವಾಲಿಟಿ ಚೆನ್ನಾಗೈತಿ. ಮುಂದೆಲ್ಲ ಇದು ಹಾಕೋದು ಮಾತಾಡಕತ್ತಾರೆ ಎಲ್ಲರೂ. ಇದನ್ನ ಅಂತ ಮಾತಾಡಕತ್ತಾರ ರೀ. ಒಳ್ಳೆ ಫೇಮಸ್ ಅತ್ತಲ್ಲ. ಯಾವ ಊರು ಜಿಲ್ಲಾ ಯಾವ ಹೇಳ್ರಿ ಇದು? ಹಾವೇರಿ ಜಿಲ್ಲಾ ರೀ, ಹನಗಲ್ ತಾಲೂಕು, ಆಡೂರು ಗ್ರಾಮ. ತಮ್ಮ ಹೆಸರು? ಅಬ್ಬು ಸಾಲ್ಯ ಪುತ್ತೇಗೌಡ್ರು. ಮುಂದೆ ವರ್ಷ ಎಷ್ಟು ಎಕರೆ ಮಾಡ್ಬೇಕಂತ ಮಾಡ್ರಿ? ನಮ್ದು ಸೇಮ್ ವರ್ಷ 4 ಎಕರೆ ಮಾಡ್ರಿ. 4 ಎಕರೆ. ಮತ್ತು ಬೇರೆ ಊರಾಗ ನಿಮ್ದು ಏನಾರು ಪ್ಲಾಟ್ ಅದಾವ? ಹಿರಳ್ಯಾಗೂ ಒಂದು ಮಾಡ್ತೀವಿ ರೀ. ಹಿರಳ್ಯಾಗ ಎಷ್ಟು ಹಚ್ಚಾರಿ ನಮ್ಮದು? ನಿಮ್ದು ಹಿರಳ್ಯಾಗ ಕನಿಷ್ಠ ಒಂದು 100 ಎಕರೆ ಆಗ್ಬೋದು. 100 ಎಕರೆ. ಇಲ್ಲಿ ಒಂದು 50ರಿಂದ 60 ಎಕರೆ. ಅಲ್ಲೇ ಜಾಸ್ತಿ ಐತ್ರಿ. ಒಳ್ಳೆ ವರ್ಚಸ್ ಆಗೈತಲ್ಲ ರೀ ಈ ವರ್ಷ. ಫಸ್ಟಿಗೆ ಒಂದು ಪ್ಲಾಟ್ ನೋಡ್ಕೊಂಬಂದು ಈ ಥರ ಲೈಕ್ ಮಾಡಿ ವೆರೈಟಿನ ಚೆಕ್ ಮಾಡ್ಕೊಂಬಂದು. ಆಯ್ತು ಅವ್ರಿ. ನಮಸ್ಕಾರ ರೀ.